ಸರ್ಕಾರಕ್ಕೆ ಇರುವಂತಹ ಕೆಟ್ಟ ಹಠ ಇದು. ಕೆಟ್ಟ ಹಠಕ್ಕೆ ಇಷ್ಟು ಮಟ್ಟಿಗೆ ಆಯಸ್ ಇದೆ, ಅವರು ಅಷ್ಟು ಗಟ್ಟಿತನ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಹತ್ರ ಇರೋದು ಒಳ್ಳೆ ಹಠ, ನಿಯತ್ತಿನ ಹಠ, ನ್ಯಾಯಯುತವಾದಂತಹ ಹಠ. ಹಾಗಾಗಿ ನಮ್ಮ ಹಠ ಗೆಲ್ಲುತ್ತಾ, ಒಳ್ಳೆ ಹಠ ಗೆಲ್ಲುತ್ತಾ, ಕೆಟ್ಟ ಹಠ ಗೆಲ್ಲುತ್ತಾ ಅನ್ನೋದನ್ನ ನಾವು ಪ್ರಶ್ನೆ ಮಾಡೇ ಬಿಡ್ತೀವಿ, ನೋಡೇ ಬಿಡ್ತೀವಿ. ಯಾಕಂದ್ರೆ ಕಳೆದ 518 ದಿವಸಗಳಿಂದ ನಮ್ಮ ಬಿಡದಿ ರೈತರು ಶಾಂತಿಯುತವಾಗಿ ಕಾನೂನಿನ ಚೌಕಟ್ಟಿನಲ್ಲೇ ಹೋರಾಟವನ್ನ ಮಾಡ್ಕೋತಾ ಬರ್ತಾ ಇದ್ದಾರೆ. ಇವತ್ತು ಬೃಹತ್ ಪಾದಯಾತ್ರೆ ನಮ್ಮ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂತಹ ನಿಖಿಲಣ್ಣ ಅವರ ನೇತೃತ್ವದಲ್ಲಿ ನಡೀತಾ ಇದೆ. 38 ಕಿಲೋಮೀಟರ್ಗಳ ಪಾದಯಾತ್ರೆ ಇದು. 3ನೇ ದಿವಸ ಫ್ರೀಡಂ ಪಾರ್ಕ್ ನಲ್ಲಿ ನಮ್ಮ ಮಣ್ಣಿನ ಮಗರಾದಂತಹ ಅಪ್ಪಾಜಿ ದೇವೇಗೌಡರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಸೊ ಯಾವಾಗ ಅಪ್ಪಾಜಿ ಧರಣಿ ಕೂರ್ತೀನಿ ಅಂತ ಹೇಳ್ಬಿಟ್ರು ಅವಾಗ್ಲೇ ರಾಜ್ಯ ಸರ್ಕಾರಕ್ಕೆ ಕಂಪನ ಸೃಷ್ಟಿ ಆಯ್ತು. ಇನ್ನ ಪ್ರತಿಭಟನೆಯಲ್ಲಿ ಅಪ್ಪಾಜಿ ಭಾಗಿಯಾದ್ರೆ ಖಂಡಿತ ರಾಜ್ಯ ಸರ್ಕಾರಕ್ಕೆ ನಡುಕ ಹುಟ್ಟುತ್ತೆ. ಅದಕ್ಕೂ ಅವರು ಬಗ್ಲಿಲ್ಲ ಅಂತಂದ್ರೆ ಮುಂದಿನ ದಿವಸಗಳಲ್ಲಿ ನಮ್ಮ ಹೋರಾಟ ತೀವ್ರ ಸ್ವರೂಪನ ಪಡ್ಕೊಳ್ಳುತ್ತೆ. ವಿಧಾನಸೌಧ ಮುತ್ತಿಗೆ ಹಾಕೋದಕ್ಕೆ ನಾವು ತಯಾರಾಗ್ತೀವಿ. ಮೇಡಮ್, ಏನಿದು 2006ರಲ್ಲಿ ಕುಮಾರಸ್ವಾಮಿ ಅವರ ಕನಸಿನ ಕೂಸು ಅಂತ ಹೇಳಿದ್ರು. ಈಗ ಅದಕ್ಕೆ ವಿರೋಧ ಮಾಡಿದಂತ DK ಸಾಹೇಬರು ಇವಾಗ ಇದನ್ನ ಪರವಾಗಿ ಮಾಡೇ ಮಾಡ್ತಾರೆ. ಅದೇ ಅವರು ಏನೇನು ಮಾತಾಡಿದ್ರು ಅಧಿವೇಶನದಲ್ಲಿ ಅನ್ನೋದು ಸಾಕ್ಷಿ ಸಮೇತ ನಮ್ ಕಣ್ಣು ಮುಂದೆನೆ ಇದೆ. ಇದೇ ಬಾಲಕೃಷ್ಣ ಅವರು ಕುಮಾರಣ್ಣನ ಪರವಾಗಿ ಮಾತಾಡ್ತಾ ಇದ್ರು, ಅದು ಕೂಡ ವಿಡಿಯೋಗಳಲ್ಲಿ ಹರಿದಾಡ್ತಾ ಇದೆ. ಸೊ ಯಾರು ಕೂಡ ಕಳ್ಳರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅವತ್ತು ಕುಮಾರಣ್ಣ ಮಾಡಕ್ ಹೊರಟಿದ್ರು ನಿಜ, ಬಟ್ ಯಾವಾಗ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಗೊತ್ತಾಯ್ತು, ಅವರ ಒಂದು ಅವ್ರೇನು ಬೇಡ್ಕೊಂಡ್ರು ಅದಕ್ಕೆ ಮಣಿದು, ಯಾಕಂದ್ರೆ ಯಾವಾಗ ಇಲ್ಲಿ ಬರೀ ರಾಗಿ ಸಣ್ಣ ಬೆಳೆಗಳನ್ನ ಮಾತ್ರ ಬೆಳೀತಾ ಇದ್ರು, ಇಷ್ಟು ದೊಡ್ಡ ಮಟ್ಟಿಗೆ ಹಸಿರಿನಿಂದ ಕಂಗೊಳಿಸ್ತಾ ಇರ್ಲಿಲ್ಲ ಬಿಡದಿ. ಅದಾಗ್ಯೂ ಕೂಡ ಇಲ್ಲ ಬೇಡ, ರೈತರ ಕಷ್ಟ ಆಗುತ್ತೆ ಅಂತ ಹೇಳಿ ಪ್ರಾಜೆಕ್ಟ್ ನ ಅವತ್ತು ಕೈ ಬಿಟ್ಟಿದ್ದಾರೆ. ಬಟ್ ಒಂದ್ ಸುಳ್ಳುನ 100 ಸಲ ಹೇಳಿದ್ರೆ ಅದು ಸತ್ಯ ಆಗುತ್ತೆ ಅನ್ನೋ ಮನೋಭಾವನೆನೋ ಏನೋ ಸುಮ್ನೆ ನಮ್ಮ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಈ ಬಿಡದಿಯ ರೈತರನ್ನ ನೀವು ಕೇಳಬಹುದು, ಅವ್ರಿಗೆ ಇದ್ರ ಬಗ್ಗೆ ಬಹಳ ಸ್ಪಷ್ಟತೆ ಇದೆ. ಕುಮಾರಣ್ಣ ಏನ್ ಮಾಡೋದಕ್ಕೆ ಹೊರಟಿದ್ರು, ಯಾವಾಗ ಅವ್ರು ಬಿಟ್ರು, ಈಗ ಇವ್ರ ಪರವಾಗಿ ಬೆಂಬಲವಾಗಿ ಯಾರು ನಿಂತಿದ್ದಾರೆ, ಇದ್ರಲ್ಲಿ ಯಾವುದೇ ರಾಜಕೀಯನ ಬೆರೆಸಿಲ್ಲ ಅನ್ನೋದು ಬಿಡದಿ ರೈತರನ್ನ ಮಾತಾಡ್ಸಿದ್ರೇನೆ ಗೊತ್ತಾಗುತ್ತೆ. ಹಾಗಾಗಿ ಒಂದ್ ಸುಳ್ಳುನ 100 ಸಲ ಹೇಳಿದ್ರೆ ಅದನ್ನ ಸತ್ಯ ಮಾಡಬಹುದು ಅನ್ನೋದು ರಾಜ್ಯ ಸರ್ಕಾರದ ಹುನ್ನಾರ ಅಷ್ಟೇ. ಪಾದಯಾತ್ರೆ ಮಾಡೋ ಮೂಲಕ ಸರ್ಕಾರ ಕೈ ಬಿಡುತ್ತೆ ಅನ್ನೋ ನಂಬಿಕೆ ಇದೆ. ಇದು ಏನ್ ಗೊತ್ತಾ, ಒಂಥರ ಎಮ್ಮೆ ಚರ್ಮ ಅಂತಾರಲ್ಲ, ದಪ್ಪ ಚರ್ಮದವರು ಅವರು ಹೇಳ್ಬಿಡಿದಾರೆ ರೈತರು ನಮ್ಗೆ ಹೊಡಿತಾರ ಹೊಡಿಲಿ, ಬೆದರಿಸ್ತಾರ ಬೆದರಿಸ್ಲಿ ಅಂತ ಹೇಳಿ. ಅವರು ಯಾವಾಗ ಪಣ ತೊಟ್ಟು ನಿಂತು ಬಿಡ್ತಾರೋ, ಇಲ್ಲ ರೈತರನ್ನ ಅವ್ರ ಸಮಾಧಿ ಕಟ್ಟಾದ್ರೂ ಪರವಾಗಿಲ್ಲ, ನಾವು ದುಡ್ಡು ಮಾಡ್ಕೋಬೇಕು, ನಾವು ಉದ್ಧಾರ ಆಗ್ಬೇಕು, ನಮ್ಮ ಹೈಕಮಾಂಡ್ಗೆ ಫಂಡ್ ಕೊಡ್ಬೇಕು ಅಂತ ಹೇಳಿ ಅವರು ಬಹಳ ತೀರ್ಮಾನ ಮಾಡ್ಕೊಂಡು ನಿಂತಂತಿದೆ. ಬಟ್ ಅವ್ರದ್ದು ಎಷ್ಟೇ ದಪ್ಪ ಚರ್ಮ ಆದ್ರೂ ಕೂಡ ಅದಕ್ಕೆ ಯಾವ ರೀತಿಯಾಗಿ ಚಾಟಿ ಬೀಸ್ಬೇಕು, ಬರೆ ಹಾಕ್ಬೇಕು ಅಂತ ಹೇಳಿ ನಾವು ಕೂಡ ಎಫೆಕ್ಟಿವ್ ಆಗಿ ರೆಡಿ ಆಗ್ತಾ ಇದೀವಿ. ಮುಂದಿನ ದಿವಸಗಳಲ್ಲಿ ನಮ್ಮ ಹೋರಾಟ ತೀವ್ರ ಸ್ವರೂಪನ ಪಡ್ಕೊಳ್ಳುತ್ತೆ. ಇದು ನ್ಯಾಯಯುತವಾದಂತಹ ಹೋರಾಟ ಆಗಿರೋದ್ರಿಂದ ನಮಗೆ ಜಯ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಯಾಕಂದ್ರೆ ಧರ್ಮ ಕರ್ಮ ಎರಡೂ ಕೂಡ ಉಳೋ ನೇಗಿಲಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಧರ್ಮ ಕರ್ಮ ಎರಡೂ ಕೂಡ ಭಗವಂತ ನೋಡ್ತಾ ಇರ್ತಾನೆ. ನಮ್ಮ ಹೋರಾಟಕ್ಕೆ ಜಯ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ.